ರಾಮನ ಜನ್ಮಸ್ಥಳ ಅಯೋಧ್ಯೆ. ರಾಜ್ಯದಲ್ಲೂ ಶ್ರೀರಾಮ ಹಾಗೂ ಸೀತಾಮಾತೆಯ ಹೆಜ್ಜೆ ಗುರುತುಗಳಿವೆ. ಕೋಲಾರ ಜಿಲ್ಲೆಯ ಗರುಡ ದೇವಾಲಯ ದೇಶದ ಮೊದಲ ಗರುಡ ದೇಗುಲ. ರಾಮಾಯಣದ ಜಟಾಯು ಕೊನೆ ಉಸಿರು ಬಿಟ್ಟ ಸ್ಥಳ ಇದು. ರಾಮಾಯಣದ ಸೀನಿದು. ರಾವಣನು ಸೀತಾಮಾತೆಯನ್ನ ಅಪಹರಣ ಮಾಡಿದಾಗ ಜಟಾಯು ಸೀತಾಮಾತೆಯ ರಕ್ಷಣೆಗೆ ಬರುತ್ತಾನೆ. ಆಗ ರಾವಣನ ಕತ್ತಿ ಏಟಿಗೆ ಜಟಾಯು ಬಲಿಯಾಗುತ್ತಾನೆ. ಹೀಗೆ ರಾವಣನಿಂದ ಹತನಾದ ಜಟಾಯು ಬಿದ್ದ ಸ್ಥಳವೇ ಮುಳಬಾಗಿಲು ತಾಲೂಕಿನ ಕೋಲದೇವಿ ಗ್ರಾಮವಾಗಿದೆ ಅನ್ನೋದು ಪುರಾಣದ ನಂಬಿಕೆ. 11ನೇ ಶತಮಾನದಲ್ಲಿ ತಮಿಳುನಾಡಿನ ರಾಮಾನುಜಾಚಾರ್ಯರು ಇದೇ ಸ್ಥಳದಲ್ಲಿ ಕೋದಂಡರಾಮಸ್ವಾಮಿ ದೇಗುಲವನ್ನ ನಿರ್ಮಾಣ ಮಾಡಲಾಗಿದ್ದು, ಇಲ್ಲಿ ಗರುಡ ಹಾಗೂ ಆಂಜನೇಯರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರುವುದಾಗಿ ಸ್ಥಳ ಪುರಾಣ ಹೇಳುತ್ತೆ. ರಾವಣನಿಗೂ ಜಟಾಯುಗೂ ಸಂವಾದ ನಡೆಸುತ್ತೆ. ಬೇಡ, ಬಿಟ್ಬಿಡಮ್ಮ ಕೇಳ್ಕೊಳ್ತಾ. ಆದರೆ ರಾವಣ ಬಲಿಷ್ಠ ಮತ್ತು ದೈವ ಭಕ್ತನಾಗಿರ್ತಾನೆ, ಬಿಡೋದಿಲ್ಲ. ಕೊನೆಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ರಾವಣ ಕೋಪ ಬಂದು ತನ್ನ ಕತ್ತಿಯನ್ನು ತೆಗೆದು 2 ರೆಕ್ಕೆಗಳನ್ನು ಹೊಡೆದಾಕ್ತಾನೆ. ಆ ಒಂದು ಬಿದ್ದಿರ್ತಕ್ಕಂಥನೇ ಸ್ಥಳ ಇದು. ಹೀಗೆ 1002 ವರ್ಷ ಇತಿಹಾಸವುಳ್ಳ ಒಂದು ಪುರಾತನ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ರಾವಣನಿಂದ ಹತನಾದ ಜಟಾಯು ಗರುಡನಾಗಿ ಇಲ್ಲಿ ನೆಲೆಸಿದ್ದಾನೆ. ನೆಲದಲ್ಲಿ ಬಿದ್ದಿದ್ದ ಜಟಾಯು ಕಂಡು ಆಂಜನೇಯ ಸ್ವಾಮಿ ಕಣ್ಣೀರು ಹಾಕಿದ್ರು. ಹಾಗಾಗಿ ಹನುಮ ದೇವರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿನ ಗರುಡ ವಿಗ್ರಹದ ದರ್ಶನ ಮಾಡಿದ್ರೆ ಸರ್ಪದೋಷ ನಿವಾರಣೆ ಆಗಲಿದೆ ಅನ್ನೋದು ಭಕ್ತರ ನಂಬಿಕೆ. ಮುಳಬಾಗಿಲಿನಲ್ಲಿ ಒಂದು ರಾಮ ಲಕ್ಷ್ಮಣ ಸೀತೆ ನಡೆದಂಥ ಒಂದು ಊರಿದು. ನಮ್ಮ ಮುಳಬಾಗಿಲಿನಲ್ಲಿ ಆವಣಿ ಗ್ರಾಮ ಆಗಿರ್ಬೋದು, ನಮ್ಮ ಕೊಲದೇವಿ ಗರುಡ ದೇವಸ್ಥಾನ ಆಗಿರ್ಬೋದು, ಮುಳಬಾಗಿಲು ಆಂಜನೇಯ, ಒಂದು ಒಳ್ಳೆ ಪ್ರವಾಸಿ ತಾಣಗಳಿರೋದ್ರಿಂದ ನಮಗೆಲ್ಲ ಹೆಮ್ಮೆ ಆಗಿರ್ತದೆ. ಅದೇ ರೀತಿ ನಮ್ಮ ಮುಳಬಾಗಿಲಿನ ದೇವ್ರ ನಾಡು ಅಂತ ಕೂಡ ಕರೀತಾರೆ. ಅನೇಕ ಜನ ದೇವ್ರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಸ್ಥಳಗಳಾಗಿದೆ. ಸೀತಾಮಾತೆ ರಕ್ಷಣೆಗಾಗಿ ಹೋರಾಡಿದ್ದ ಜಟಾಯು ಕೊನೆಯುಸಿರು ಬಿಟ್ಟ ಸ್ಥಳದ ಮಹಿಮೆಯಿಂದಾಗಿ ಭಕ್ತರು ಇಂದಿಗೂ ಆರಾಧಿಸುತ್ತಲೇ ಇದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.